ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಭಾರತ ವರ್ಸಸ್ ಜಿಂಬಾಬ್ವೆ ಈ ಪಂದ್ಯ ಭಾರತವೇನೋ ಗೆದ್ದಾಗಿದೆ, ಬಟ್ ಯಾಕೋ ಒಂಥರ ಡಾಮಿನೇಟಿಂಗ್ ವಿಕ್ಟರಿ ಬರ್ತಾ ಇಲ್ವಲ್ಲ ಅಂತ, ಅಂದ್ರೆ ರೊಚ್ಕೆದ್ಬಿಟ್ಟು ಯಾಕೆ ಇವರು ಗೆಲ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ನಿಮಗೂ ಹಾಗೆ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಅಂತ. ಭಾರತ ವರ್ಸಸ್ ಜಿಂಬಾಬ್ವೆ, ಎಸ್ ಅಫ್ಕೋರ್ಸ್ ಇದ್ರ ಬಗ್ಗೆ ನೀಟಾಗಿ ನಾವು ಲೈವಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಪಾಸಿಟಿವ್ಸ್ ಏನೇನಿದೆ, ಇಂಪ್ರೂವ್ಮೆಂಟ್ಸ್ ಯಾವ ಥರ ಮಾಡ್ಕೋಬೇಕು ವೆಸ್ಟ್ ಇಂಡೀಸ್ ವಿರುದ್ಧ, ಅದಕ್ಕಿಂತ ಮುಂಚೆ ಇವ್ರು ಯಾವ ಥರ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡ್ಕೋಬೇಕು, ಸ್ವಲ್ಪ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋದು ಕಮ್ಮಿ ಮಾಡಿಬಿಟ್ಟು ಇರೋ ಬರೋರ್ನೆಲ್ಲ ರೊಚ್ಕೆದ್ಬಿಟ್ಟು ಆಡಿಸಿ ಡಾಮಿನೇಟಿಂಗ್ ವಿಕ್ಟ್ರಿ ತಗೊಳ್ಳಿ ಅಂತ. ಸೊ ಫಸ್ಟು ಪಾಸಿಟಿವ್ಸ್ ಏನು ಅಂತಂದರೆ, ಅಫ್ಕೋರ್ಸ್ ಇದು ಚೆನ್ನೈ ಪಿಚ್ಚು, ಅಂದರೆ ಚಪಕ್ಕಲ್ಲಿ ಫ್ಲ್ಯಾಟ್ ಪಿಚ್ಚು ಇದೆ, ಓಕೆ ಪರವಾಗಿಲ್ಲ, ಬಟ್ ಈ ಪಿಚ್ಚಲ್ಲಿ ಹೊಡಿಬೇಕಲ್ಲ ರನ್ಸು. ಸೊ ಅದೇ ಥರ ನಮ್ಮ ಭಾರತದ ಬ್ಯಾಟ್ಸ್ಮನ್ಸ್ ಎಲ್ಲ ರೊಚ್ಕೆದ್ಬಿಟ್ಟು ಬ್ಯಾಟಿಂಗ್ ಮಾಡಿದ್ರು. ಅವ್ರಿಗೇನಪ್ಪ ಅಂತಂದರೆ ಇವಾಗ ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿರುತ್ತೆ, ಕಾನ್ಫಿಡೆನ್ಸು ನೆಕ್ಸ್ಟ್ ಲೆವೆಲ್ ಹೋಗಿರುತ್ತೆ ಅಂತ. ಯಾಕೆ ಅಂತಂದರೆ ಈ ಕಡೆ ಅಭಿಷೇಕ್ ಶರ್ಮಾ ಸ್ವಲ್ಪ 50 ಎಲ್ಲ ಬಂತು, ಅಣ್ಣನ ರನ್ಸೇ ಬಂದಿರಲಿಲ್ಲ. ಆಮೇಲೆ ಏನಪ್ಪ ಅಂತಂದರೆ ಇವರು ಗ್ಯಾಪಲ್ಲಿ ಸಂಜು ಸ್ಯಾಮ್ಸನ್ ಆಡಿಸಿರೋದು ಅದು ಒಂಥರ ಪಾಸಿಟಿವ್ ಅಂತಲೇ ಹೇಳ್ತೀನಿ. ಯಾಕಂದರೆ ಮೇಲ್ಗಡೆ ಮೂರು ಜನ ಲೆಫ್ಟ್ ಹ್ಯಾಂಡರ್ಸೇ ಇದ್ರು, ಇವಾಗ ರೈಟ್ ಲೆಫ್ಟ್ ಕಾಂಬಿನೇಷನ್ ವರ್ಕ್ ಆಗುತ್ತೆ ಅಂತ. ಈ ಕಡೆ ಸಂಜು ಸ್ಯಾಮ್ಸನ್ ಒಳ್ಳೆ ಆಟ ಆಡಿದ್ರು, ಅವರು ಚೆನ್ನಾಗೇ ಬಂತು ಅವ್ರ ಕಡೆಯಿಂದನು. ಆಮೇಲೆ ಅಭಿ ಕಡೆ ಹೇಳ್ದಂಗೆ 50 ಎಲ್ಲ ಬಂತು. ಆಮೇಲೆ ಇಶಾನ್ ಕಿಶನ್ ಒಳ್ಳೆ ಆಟ ಆಡಿದ್ರು, ಸ್ಕೈ ಬಂದ್ಬಿಟ್ಟು 13 ಬಾಲ್ 33 ಆ ಥರದ್ದೆಲ್ಲ ಹೊಡೆದ್ರು. ಹಾರ್ದಿಕ್ ಪಾಂಡ್ಯನು 50+ ಎಲ್ಲ ಬಂತು, ಅಣ್ಣನು ರೊಚ್ಕೆದ್ಬಿಟ್ಟು ಆಡಿದ್ರು. ಆಮೇಲೆ ತಿಲಕ್ ವರ್ಮಾ ನಂಬರ್ 5 ಅಲ್ಲೆಲ್ಲ ಬಂದ್ಬಿಟ್ಟು 44 ಹೊಡಿತಾರೆ, ಅದು ಕೇವಲ 16 ಬಾಲಲ್ಲೆಲ್ಲ ಹೊಡಿತಾರೆ. ಅಂದರೆ ಟಾಪ್ 6 ಬ್ಯಾಟ್ಸ್ಮನ್ಸ್ ಯಾರ್ಯಾರು ಇದಾರಲ್ಲ ಎಲ್ಲರೂ ರನ್ಸ್ ಹೊಡೆದಿದ್ದಾರೆ ಅಂತ. ಸೊ ಅದು ಪಾಸಿಟಿವ್ ಅಂತ. ಆಮೇಲೆ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪಿಂಗ್ ಬೇರೆ ಮಾಡ್ತಿದ್ದಾರೆ ಅಂತಂದರೆ ನೆಕ್ಸ್ಟ್ ಮ್ಯಾಚಸ್ ಎಲ್ಲ ಯಾವ ಥರ ಅಂದರೆ ಸಂಜು ಮತ್ತು ಅಭಿ ಓಪನರ್ಸ್ ಅಂತ ಕನ್ಫರ್ಮ್ ಆದಂಗಿದೆ. ಎಸ್ ಅಫ್ಕೋರ್ಸ್ ಇದು ಒಂಥರ ಒಳ್ಳೆ ವಿಷಯನೇ. ಯಾಕಂತಂದರೆ ಅಪ್ ಫ್ರಂಟ್ ಯಾರು ಆಫ್ ಸ್ಪಿನ್ನರ್ ಬಂದ್ಬಿಟ್ಟು ಬೌಲಿಂಗ್ ಮಾಡೋಕ್ಕಾಗಲ್ಲ ಅಂತ, ಸ್ವಲ್ಪ ಹಿಂಜರಿತಾರೆ ಅಂತ, ಅದು ಒಂಥರ ಪಾಸಿಟಿವ್ ಅಂತಲೇ ಹೇಳ್ಬೋದು. ಇನ್ನು ಡೈರೆಕ್ಟಾಗಿ ಇಂಪ್ರೂವ್ಮೆಂಟ್ಸ್ಗೆ ಹೋಗೋಣ. ಏನಪ್ಪ ಅಂತಂದರೆ ಈ ಕಡೆ ಜಿಂಬಾಬ್ವೆ ವಿರುದ್ಧ ಆಡ್ತಾ ಇದ್ದೀವಿ ನಾವು, ಅಂದರೆ ಔಟ್ ಆ್ಯಂಡ್ ಔಟ್ ಯಾವ ಥರ ಅಂದರೆ ಕ್ರೇಜಿ ಬೌಲಿಂಗ್ ಮಾಡಿಬಿಟ್ಟು ಅಪ್ ಫ್ರಂಟೇ ನೀವು ಹೊಡಿಬೇಕು ಅಂತ. ಯಾಕಂತಂದರೆ ನಾವು 256 ರನ್ ಹೊಡೆದಿದ್ದೀವಿ, 256 ಹೊಡೆದಾಗ 257 ಟಾರ್ಗೆಟ್ ಕೊಟ್ಟಿದ್ದೀವಿ ಜಿಂಬಾಬ್ವೆ ಅವ್ರಿಗೆ. ಸೊ ಅವ್ರ ವಿರುದ್ಧ ಹೆಂಗಂದರೆ ಪಟ ಅಂತ ವಿಕೆಟ್ ತೆಗೆದ್ಬಿಟ್ಟು ಆದಷ್ಟು ಬೇಗ ಮುಗಿಸ್ಬೇಕು ಅಂತ. ಇವ್ರು ನೋಡಿದ್ರೆ ಜಿಂಬಾಬ್ವೆ ಅವರು 184ವರೆಗೂ ಹೋಗ್ತಾರೆ, ಅಂದರೆ 72 ರನ್ಗಳಿಂದ ಗೆಲ್ತೀವಿ. 72 ಹ್ಯೂಜ್ ಮಾರ್ಜಿನೇ ಇಲ್ಲ ಅಂತಿಲ್ಲ, ಬಟ್ 72 ಜಾಗದಲ್ಲಿ 120 ಆಗ್ಬೋದಾಗಿತ್ತಲ್ಲ ಅಂತ. ಸೊ ಆ ಒಂದು ಡಾಮಿನೇಟಿಂಗ್ ವಿಕ್ಟ್ರಿ ಬರ್ತಾ ಇಲ್ಲ ಅನ್ನೋದೇ ಒಂದು, ಅಂದರೆ ಬ್ಯಾಟಿಂಗ್ ಆಡಿದ್ರೆ, ಅಂದರೆ ಬ್ಯಾಟಿಂಗ್ ಸಖತ್ತಾಗಿ ಬಂದರೆ ಬೌಲಿಂಗಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗೋದು, ಬೌಲಿಂಗ್ ರೊಚ್ಚಿಗೆದ್ದು ಮಾಡಿದ್ರೆ ಬ್ಯಾಟಿಂಗ್ ಆ ಕಡೆ ಈ ಕಡೆ ಆಗೋದು, ಆಮೇಲೆ ಫೀಲ್ಡಿಂಗಲ್ಲಿ ಕ್ಯಾಚ್ ಎಲ್ಲ ಬಿಡೋದು. ಈ ಪಂದ್ಯದಲ್ಲಿ ನೋಡಿ ಇವ್ರು ಬೆನೆಟ್ ಅಂತ ಅಣ್ಣ ಸಖತ್ತಾಗಿ ಆಡಿದ್ರು, 22 ಇಯರ್ಸ್ ಓಲ್ಡ್, ಬುಮ್ರಾಗೆಲ್ಲ 6 ಹೊಡಿಯೋದು, ಆಮೇಲೆ 97 ರನ್ಸ್ ಹೊಡಿತಾರೆ. 3 ರನ್ನಿಂದ ಶತಕ ಆಗಲ್ಲ, ಇವರು ಶತಕ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಎಂಥ ಬ್ಯಾಟಿಂಗ್ ನೋಡಿ. ಆಮೇಲೆ ಜಿಂಬಾಬ್ವೆ ಅವ್ರಿಗೆ 184ವರೆಗೂ ಹೋಗೋಕ್ಕೆ ಯಾಕೆ ಬಿಟ್ಟರು? ಇನ್ನೊಂದೇನಪ್ಪ ಅಂತಂದರೆ ದೂಬೆಗೆ 2 ಓವರ್ಗೆ 46 ರನ್ ಹೊಡ್ಸ್ಕೊತಾನೆ ಅಣ್ಣ, ಅಂದರೆ 1 ಓವರ್ಗೆ ಆಲ್ರೆಡಿ 26 ಹೊಡ್ಸ್ಕೊಂಡಿರ್ತಾರೆ. 14 ಓವರ್ ಆಗಿರುತ್ತೆ, ಡ್ರಿಂಕ್ಸ್ ಬ್ರೇಕ್ ಆದಮೇಲೆ ದೂಬೆಗೆ ತಗೊಂಡು ಬರ್ತಾರೆ. ಆ ಟೈಮಲ್ಲಿ ಅಂದರೆ ಆಲ್ಮೋಸ್ಟ್ ನಾವು ಗೆಲ್ತೀವಿ ಅನ್ನೋ ಥರ ಇರ್ತೀವಿ. ಸೊ ಆ ಟೈಮಲ್ಲಿ ಇವರು ಗ್ಯಾಪಲ್ಲಿ ಪಟ ಅಂತ ವಿಕೆಟ್ ತೆಗಿಬೇಕು ಅಂತ ಬುಮ್ರಾಗ್ ಹಾಕಿಸ್ಬೇಕು, ಅಥವಾ ಗ್ಯಾಪಲ್ಲಿ ಹರ್ಷದೀಪ್ ಅವ್ರನ್ನ ತಗೊಂಬರ್ಬೇಕು ತಾನೆ. ಇಲ್ಲ, ಇವರು ದೂಬೆ ಅವ್ರನ್ನ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಯಾಕೆ ತಗೊಂಬಂದ್ರು ಅಂತ ಅರ್ಥ ಆಗಲಿಲ್ಲ. ಅಣ್ಣ 1 ಓವರಲ್ಲಿ 26 ಹೊಡ್ಸ್ಕೊತಾರೆ, ಓಕೆ ಪರವಾಗಿಲ್ಲ, ಅದು ಬಿಡೋಣ. ಲಾಸ್ಟ್ ಓವರ್ ಇನ್ನೂ ಬುಮ್ರಾದು 1 ಓವರ್ ಇದೆ, ಬಾಕಿ ಇದೆ, ಅದು ಬಿಟ್ಟು ಈ ಕಡೆ ದೂಬೆ ಅವ್ರಿಗೆ ಮತ್ತೆ ಕೊಡ್ತಾರೆ, ಅಲ್ಲೂ ಅಣ್ಣ ರನ್ಸ್ ಎಲ್ಲ ಹೊಡ್ಸ್ಕೊತಾರೆ. ಸೊ ಅದರಿಂದ ಬ್ಯಾಟಿಂಗಲ್ಲಿ ಏನಾದರೂ ಕಾನ್ಫಿಡೆನ್ಸ್ ಲೋ ಆದರೆ ಏನು ಮಾಡೋದು ಅಂತ. ಈ ಕಡೆ ಬುಮ್ರಾ ಅವರು ಅಫ್ಕೋರ್ಸ್ ಇವಾಗ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಇದೆಲ್ಲ ವರ್ಲ್ಡ್ ಕಪ್ಪಲ್ಲಿ ಮಾಡೋಕ್ಕಾಗಲ್ಲ, ಔಟ್ ಆ್ಯಂಡ್ ಔಟ್ ನೀವು 4 ಓವರ್ಸ್ ಹಾಕಲೇಬೇಕು ಅಂತ. ಸೊ ಅದು ನನಗೆ ಒಂಥರ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೇಬೇಕು. ಇವರು ಎಕ್ಸ್ಪೆರಿಮೆಂಟ್ ಮಾಡುವಂಥ ಟೈಮ್ ಅಲ್ವೇ ಅಲ್ಲ, ಹೊಡೆದ್ರೆ ಸೀದಾ ಡಾಮಿನೇಟಿಂಗ್ ವಿಕ್ಟ್ರಿ ಹೊಡಿಬೇಕು. ಅಂದರೆ ನಮಗೆ ನೋಡೋರ್ಗೂ ಖುಷಿ ಆಗುತ್ತೆ, ದಟ್ ಇದು ಗುರು ಅನ್ಬೀಟೇಬಲ್ ಟೀಮ್ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅದನ್ನೊಂಚೂರು ಇವರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ. ಆಮೇಲೆ ಕ್ಯಾಚಸ್ ಬಿಡಲೇಬಾರ್ದು, 1 ಕ್ಯಾಚ್ ಬಿಟ್ಟರೆ ಮ್ಯಾಚೇ ಗಾನ್ ಅನ್ನೋ ಥರ, ಅದು ಸ್ಪೆಷಲಿ ವೆಸ್ಟ್ ಇಂಡೀಸ್ ವಿರುದ್ಧ. ಅವರು ಏನಂದರೆ 9 ಆಲ್ರೌಂಡರ್ಸ್ ಎಲ್ಲ ಇದ್ದಾರೆ. ಏನಾದರೂ ಗ್ಯಾಪಲ್ಲಿ ಇವತ್ತು ನೋಡಿದ್ವಲ್ಲ ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಅವ್ರು 83 ರನ್ಗೆ 7 ವಿಕೆಟ್ ಇರೋರು ಸೀದಾ ಗ್ಯಾಪಲ್ಲಿ 178ವರೆಗೂ ಹೋಗ್ತಾರೆ. ಅಂದರೆ ಏನಪ್ಪ ರಿಯೋ ಶೆಫರ್ಡು ಮತ್ತು ಹೋಲ್ಡರು ಇಬ್ಬರು ರೊಚ್ಕೆದ್ಬಿಟ್ಟು ಪಾರ್ಟ್ನರ್ಶಿಪ್ ಬರುತ್ತೆ.
ಏನಾದರೂ ಗ್ಯಾಪಲ್ಲಿ ಒಂದು ವಿಕೆಟು ಇರಲಿ ಬಿಡಪ್ಪ ಯಾವಾಗಲೂ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ರೆ ಇವ್ರು ಹಂಗೆ ಹೊಡಿತಾ ಹೋಗ್ತಾರೆ ವಿಂಡೀಸ್ ಅವರು. ಸೊ ಅವ್ರ ವಿರುದ್ಧ ನಾವು A+ ಗೇಮ್ ತರಲೇಬೇಕಾಗತ್ತೆ ಅಂತ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇದು ಫ್ಲಾಟ್ ಪಿಚ್ ಇರೋದ್ರಿಂದ ಅಫ್ಕೋರ್ಸ್ ನಮ್ಮ ವರುಣ್ ಅಣ್ಣನ ಕಡೆಯಿಂದ ಸ್ವಲ್ಪ ವಿಕೆಟ್ಸ್ ಎಲ್ಲ ಬರ್ತಾ ಇಲ್ಲ, ಅದೆಲ್ಲ ಓಕೆ. ಅಂದ್ರೆ 1-2 ಮ್ಯಾಚ್ ಆಯ್ತು ಆ ಕಡೆನೇ ಆಗಿದೆ. ನೆಕ್ಸ್ಟ್ ಕಲ್ಕತ್ತಾದಲ್ಲಿ ಇರೋದ್ರಿಂದ ಅದು ವಿಂಡೀಸ್ ವಿರುದ್ಧ, ಕಲ್ಕತ್ತಾದಲ್ಲಿ ಇವ್ರು ಗೊತ್ತಲ್ಲ KKR ಪರವಾಗಿ ಆಡಿರೋದ್ರಿಂದ ಕಮ್ಬ್ಯಾಕ್ ಮಾಡ್ತಾರೆ, ನೋ ಡೌಟ್ ಎಟ್ ಆಲ್. ಇನ್ನು ಈ ಕಡೆ ಸೌತ್ ಆಫ್ರಿಕಾ ವರ್ಸಸ್ ವಿಂಡೀಸ್, ಇವರು ಸೌತ್ ಆಫ್ರಿಕಾ ಅವರು ರೊಚ್ಗೆದ್ಬಿಟ್ಟು ಆಡಿದ್ದಾರೆ. ಆ್ಯಡನ್ ಮಾರ್ಕ್ರಮ್ ಅಂತೂ ಕ್ಯಾಪ್ಟನ್ ಸಿನಾಕ್ 82 ರನ್ ಹೊಡೆದಿದ್ದಾರೆ. ಸೊ ಅವರು ಇವಾಗ ಕ್ವಾಲಿಫೈ ಆಗಿದ್ದಾರೆ, ಡೈರೆಕ್ಟ್ ಆಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಜಿಂಬಾಬ್ವೆ ಅವರು ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್, ಅದರಲ್ಲಿ ಯಾರು ಗೆಲ್ತಾರೆ ಅವರು ಕ್ವಾಲಿಫೈ ಆಗ್ತಾರೆ ಸೆಮಿಫೈನಲ್ಗೆ ಅಂತ. ನೋಡಬೇಕು ಯಾವ ಥರ ಇರುತ್ತೆ ಮ್ಯಾಚ್ ಅಂತ. ಒಟ್ಟಿನಲ್ಲಿ ಇವತ್ತಿನ 2 ಪಂದ್ಯಗಳು ನಾವು ಅಂದ್ಕೊಂಡಂಗೆ ಆಗಿದೆ. ಇನ್ನು ನಮ್ಮ ಭಾರತ ತಂಡ ಇವಾಗ ಕ್ವಾರ್ಟರ್ ಫೈನಲು, ಸೆಮಿಫೈನಲ್ಲು, ಫೈನಲು ಅನ್ನೋ ಥರ ಸಿಚುವೇಶನ್ ಇದೆ. ಸೊ ಎಕ್ಸ್ಪೆರಿಮೆಂಟ್ ಮಾಡದೆ 3 ಡಿಪಾರ್ಟ್ಮೆಂಟು ಒಟ್ಟಿಗೆ ಸೇರಿಬಿಟ್ಟು ಒಳ್ಳೆ ಪ್ರದರ್ಶನ ಕೊಟ್ಟರೆ ಸಖತ್ತಾಗಿರುತ್ತೆ. ಸೊ ಒಂಥರ ಅದೇ ಥರ ಪ್ರದರ್ಶನ ಕೊಡಲಿ ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.